ಅವರು ಮಾಡೋಲ್ಲ ಮತ್ತೇನು ಮಾಡೋರು. ಹೇಳ್ತಾರೆ ಎಲ್ಲಿ 7 ಕೋಟಿ ಜನ ಆದ್ರು ನಾವು 7 ಕೋಟಿ ಜನಸಂಖ್ಯೆ ನಮ್ಮದು. ಒಬ್ರು ಯಾರ ಹೇಳ್ರೆ ಅದು ರಾಜ್ಯದ ನಿರ್ಣಯ ಆಗೋಲ್ಲ, ಪಕ್ಷದ ನಿರ್ಣಯ ಆಗೋಲ್ಲ. ಅವ್ರ ವೈಯಕ್ತಿಕ ಅಭಿಪ್ರಾಯ ಹೇಳೋಕ್ಕೆ ಸ್ವತಂತ್ರ ಇದ್ದಾರೆ, ಹೇಳ್ತಾರೆ. ಈಗಂತ ಅವ್ರಿಗೆ ನಮ್ಗೆ ಯಾರು ಹೇಳಿಲ್ಲ, 3 ವರ್ಷ ಅಂತ ಯಾರು ಹೇಳಿಲ್ಲ, 2.5 ವರ್ಷ ಹೇಳಿಲ್ಲ. ಮತ್ತು ಇದ್ದಾರೆ ಅವರೇ 5 ವರ್ಷದ ನಾವು ತಿಳ್ಕೊಂಡಿದ್ದೀವಿ ಅಷ್ಟೇ. ಮುಂದಿನ ನೋಡೋಣ. ಈಗಿನಂತೆ ಮಾಡ್ತಿದ್ದಾರೆ, ಆಲ್ರೆಡಿ ಪ್ರಿಪೇರ್ ಆಗಿದೆ. ಇನ್ನೇನು ಎಷ್ಟು ದಿವಸ ರೀ? 4-5 ದಿವಸ, 7 ದಿವಸ ಇದೆ, 6 ದಿವಸ. 6 ದಿವಸಲ್ಲಿ ಬಜೆಟ್ ಮಂಡನೆ ಆಗುತ್ತೆ. ಸರ್ಕಾರ ಅಲ್ಲೇ ಅಲ್ಲ, ಅವರೇ ಮಾಡೋರಲ್ಲ ರೀ ಮಂತ್ರಿ ಮಂಡಳ. ನೋಡೋಣ ಯಾರು ಅವರಲ್ಲಿ ಸಮಸ್ಯೆ ಇದ್ರಲ್ಲ, ಅವರಿದ್ದಾಗ ಯಡಿಯೂರಪ್ಪನ ವಿರುದ್ಧ ಇದ್ರಲ್ಲ ಇವರು. ಅವನು ಪಾಪ ಮಲಗಲಿಕ್ಕೆ ಬಿಡದಿಲ್ಲ ಇವರ ಯಡಿಯೂರಪ್ಪನವ್ರನ್ನ. ಇಲ್ಲ ಅವ್ರಿದ್ದಾಗ ಹೇಳತ್ತೀನಿ, ಅವರಿದ್ದಾಗೂ ಈಗೇನು ಆರಾಮಾಗಿ ಮಲಗ್ತಾರೆ, ಅವ್ರಿಗೇನಾಗಿದ್ದಾರೆ. ಇಲ್ಲ ಆ ಥರ ನಮ್ಮ ಪಕ್ಷದಲ್ಲಿ ಇಲ್ಲ, ಎಲ್ಲ ಸರಿ ಇದೆ. ನಮ್ಮ ಪಕ್ಷ ಹೈಕಮಾಂಡ್ ಅದು ವೈಯಕ್ತಿಕ ಅಭಿಪ್ರಾಯ ಅಲ್ಲ. ಈಗ ಅವರು ಆ ಸಮುದಾಯದ ಮುಖಂಡರು ಕೂಡಿ ಅದನ್ನು ಚರ್ಚೆ ಮಾಡ್ತಾರೆ, ನಮಗೂ ಬೇಕಂತ ಅಷ್ಟೇ. ಅಂತಿಮವಾಗಿ ಹೈಕಮಾಂಡ್ ಯಾರಿಗೆ ಮಾಡಬೇಕು ಅನ್ನೋದು ಅವ್ರು ಫೈನಲ್ ಮಾಡಬೇಕು. ಆಗಲಿಕ್ಕೆ ಮಾಡಬಾರ್ದು ಯಾರಿದ್ದಾರೆ, ಅವ್ರವ್ರ ಗ್ರೂಪ್ ವೈಸ್ ಮಾಡ್ತಾರೆ. ಅವ್ರು ಏನಿಲ್ಲದು ಆಹಾರ ಮಾಡ್ಕೊಳ್ಳೋರು, ಅವರು ಆಹಾರ ಇಲ್ಲಾಂದ್ರೂ ಉತ್ಪನ್ನ ಮಾಡ್ಕೋತಾರೆ, ಅವ್ರು ತಯಾರು ಮಾಡ್ತಾರೆ. ಅವ್ರು ಇನ್ಸ್ಟಂಟ್ ಹತ್ತಿರಲ್ಲ, ನಾವು ಬಿಸಿನೀರು ಹಾಕಿದ್ರೆ ಇಮ್ಮಿಡಿಯೇಟ್ ರೆಡಿ ಆಗ್ತಿದ್ದೆ ಅವ್ರು. ಮನವಿ ಇದೆ, ಅದು ಹೇಳಿದ್ದಾರೆ, ಬಹಿರಂಗವಾಗಿ ಹೇಳಿದ್ದಾರೆ. ಅದರಲ್ಲಿ ಪ್ರಶ್ನೆ ಅವ್ರು ಆಗಬೇಕಂತ ಮಧ್ಯದ ಬಯಸ್ತಾರೆ ಅವರು. ಬಾಲಕೃಷ್ಣ ಅವರು MLA ಇವತ್ತೆಲ್ಲ ಮುಂಚೆ 10 ಸಾರಿ ಹೇಳಿದ್ದಾರೆ ಅವರು, ಹೊಸದೇನಲ್ಲ ಅದು. ಅವರೆಲ್ಲ ಕೂಡ ಅದನ್ನು ಮಾತಾಡಿದಾರೆ, ತಪ್ಪಂತ ಹೇಳಲಿಕ್ಕೆ ಆಗೋದು. ಅದನ್ನು ಸಾಕಷ್ಟು ಜನ ಹೇಳಿದ್ದಾರೆ ಬೇಗ ಮುಗಿಸಂತ. ನೋಡೋಣ, ನಿರೀಕ್ಷೆ ಮಾಡಿ, ಬಹುಶಃ ಬಜೆಟ್ ಆದಮೇಲೆ ಸರಿ ಆಗ್ಬೋದು. ರೋಸ್ಟರ್ ಹಳಿದಾರೆ, ಇದ್ರಾಗ ಯಾವುದೋ ಮೀಸಲಾತಿ ಇಲ್ಲ ರೀ, ಇದು ಹಳೆ ಮೀಸಲಾತಿ. 15 + 3 ಹಳೇದ್ರಿ, ಹೊಸದಿಲ್ಲ ರೀ. ಮುಂಚೆ ಇತ್ತು, ಅದು ಆ ಬೇಸ್ ಮ್ಯಾಗ ಮಾಡ್ತಾರೆ. ಕೋರ್ಟ್ ಡಿಸಿಷನ್ ಆಗೋರಿಗೆ ಇದನ್ನೇ ಮುಂದುವರಿಸ್ತಾರೆ. ಕೋರ್ಟ್ ಡಿಸಿಷನ್ ಆದ್ಮ್ಯಾಗ ಮುಂದೆ ನೋಡೋಣ ಏನಾಗ್ತದೆ. ಇದೆಲ್ಲ ಕೇಳಲಿಕ್ಕೆ ಎಲ್ಲರಿಗೂ ಹಾಕಿದೆ. ನೀವು ಹೇಳ್ದಂಗೆ ಭಾಳಷ್ಟು ಜನ ಬೇರೆಯವರು ಕೇಳಿದ್ದಾರೆ, ಕೇಳಿಲ್ಲ ಅಂತೇನಿಲ್ಲ. ಆದರೆ ಅಂತಿಮವಾಗಿ ಪಕ್ಷ ಸರ್ವೆ ಈ ಆದಾದ ಮೇಲೆ ಜನರ ಒಲವು ಯಾರು ಪರವಾಗಿದೆ ಇದು ನೋಡಿ ಟಿಕೆಟ್ ಕೊಡ್ತಾರೆ. ಹೇಳ್ದಂಗೆ ಕರೆ ಬೇರೆಯವರು ಕೇಳಿದ್ದಾರೆ, ಅದೇ ಪ್ರಶ್ನೆ ಎಲ್ಲ ಕೇಳಿದ್ದಾರೆ. ಎಲ್ಲರೂ ಯಾರು ಅದನ್ನು ನೋಡ್ತಾರೆ ಅಷ್ಟೇ. ಗೆಲ್ಲೋದೇ ಮಾನದಂಡ ರೀ. ಜನ ಅಭಿಪ್ರಾಯ ಯಾರಿಗೆ ಹೆಚ್ಚಿದೆ, ಯಾರು ಪಾಪ್ಯುಲರ್ ಇದ್ದಾರೆ ಅವ್ರು ಕೊಡ್ತಾರೆ. ಅದನ್ನು ಸರ್ವೆ ಮಾಡಬೇಕಲ್ಲ, ಸರ್ವೆ ರಿಪೋರ್ಟ್ ಇನ್ನೂ ಅದು CM ಅವ್ರು ನೋಡ್ತಾರೆ, ಅವ್ರು ನೋಡ್ತಾರೆ. ಅದ್ರಾಗ ಯಾರು ಪಾಪ್ಯುಲರ್ ಇದ್ದಾರೆ ಅವ್ರು ಕೊಡ್ತಾರೆ. ಇಲ್ಲ ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ. ಅದ್ರ ಬಗ್ಗೆ ನಮಗೆ ಐಡಿಯಾ ಇಲ್ಲ. ಇನ್ನೂ ಸರ್ವೆ ಮಾಡೋರು ಅವರು ಅಲ್ಲಿ ಬೆಂಗಳೂರು ಅವರು. ಎಲ್ಲನೂ ಕೂಡಿಸ್ಬೇಕಲ್ಲ, ಎಲ್ಲ ಮಿಕ್ಸ್ ಮಾಡಬೇಕಲ್ಲ. ಸರ್ವೆದಾಗ ಅವ್ರ ಹೆಸರು ಬರಬೇಕು. ಸ್ಕ್ರೀನಿಂಗ್ ಕಮಿಟಿ ಬರ್ತೈತೆ ಬಾಗಲಕೋಟೆಗೆ, ಅವ್ರು ವರದಿ ಎಲ್ಲ ನೋಡಿ ಮಾಡ್ತಾರೆ. ಹಂಗೇನೋ ಮಾಡೋದಿಲ್ಲ. ಗೆಲ್ಲೋದು ಮಾನದಂಡ ನಮ್ಮದು ಮುಖ್ಯ.
ಅಂತ ಪ್ರಯತ್ನ ಮಾಡ್ತಾಯಿದ್ದೀವಿ ನಾವು, ಮಾಡ್ತೀವಿ. ಅದೇನು ಸಮಸ್ಯೆ ಇದೆಯಲ್ಲ, ಮೇಟಿ ಅವರು ಇದ್ದಾಗೂ ಇತ್ತು, ಈಗೂ ಅದು ಮುಂದುವರೆದ ಭಾಗ. ಅದನ್ನು ಕೂಡ ಸರಿ ಮಾಡೋವಂಥ ಪ್ರಯತ್ನ ನಾವು ಮಾಡ್ತಾಯಿದ್ವಿ. ಮತ್ತು ಈಗ ಬಂದ ಉದ್ದೇಶನೇ ಅದೇ, ಇವತ್ತು ಯಾವ ಅಂಥ ಸಮಸ್ಯೆಗಳಿದ್ರೆ ಪರಿಹಾರ ಮಾಡ್ತಾರೆ. ಅದೇ ಹೇಳಿದ್ರೆ, ಅದೇ ನಿಮಗೀಗ ಬಂಪರ್ ಕೊಡುಗೆ ಇದರಲ್ಲ, ಕೃಷ್ಣ ಬಂಪರ್ ಕೊಡುಗೆ, ಅದೇ ಹೈಯೆಸ್ಟ್ ನಿಮ್ಮದೇ ಈಗ. ಕುಂಠಿತ ಯಾವುದಾಗಿಲ್ಲ, ಕುಂಠಿತ ಏನು ಕೆಲಸ ನಡೆಯೋಂಗೆ ರಾಜ್ಯದಲ್ಲಿ ನಡೀತಾನೆ ಇದೆ. ಎಲ್ಲಿ ನಿಂತಿದ್ದೀರಿ, ಎಲ್ಲ ನಡೀತಾನೆ ಇದೆ ಕೆಲಸ. ವಿಶೇಷವಾಗಿ ಬಜೆಟ್ನಲ್ಲಿ ನಿಮ್ಮ ಕೃಷ್ಣ ಬಾಗಲು ಯಾವುದ್ರದ ಆಲ್ಮಟ್ಟಿ ಮೇಲ್ದಂಡೆ ಯೋಜನೆ ಕೂಡ ಅದ್ರ ಬಗ್ಗೆ ವಿಶೇಷವಾಗಿ ಗಮನ ಹರಿಸುವಂಥ ಪ್ರಯತ್ನ ಆಗ್ತಾಯಿದೆ. ಅದು ದೊಡ್ಡ ಅಚೀವ್ಮೆಂಟು. ಈಗಾಗಲೇ ರೈತನ ಕರೆದು ಸಂಧಾನ ಆಗಿದೆ, ಒಂದು ಸುತ್ತಿನ ಮಾತುಕತೆ ಮಾಡ್ತಾಯಿದ್ದೀವಿ. ಅವ್ರು ಹೇಳೋರು ಏನು ಕೆಲಸ ಇಲ್ಲ, ಅವ್ರು ಬಂದು ಹೇಳೋರು ಅಷ್ಟೇ. ಈಗ ಎಲ್ಲರೂ ಬಾಗಲಕೋಟೆಗೆ ಬರೋರು. ಈಗ ಅವ್ರು ಇಡೀ BJP ಏನು ಟೀಮ್ ಇದೆ, ಬಾಗಲಕೋಟೆಗೆ ಒಂದು ಸ್ಟಾಪ್ ಮಾಡಿ ಹೋಗೋರು ಎಲ್ಲರೂ. ಇವ್ರಿಗೇನು ಸಮಸ್ಯೆ, ನಮ್ಮ ಪಾರ್ಟಿ ಜಗಳ. BJP ಏನು ಮಾಡೋರು, ನಾವು ಜಗಳ ಆಡ್ತೀಪ. ಈಶ್ವರಪ್ಪ ಹೇಳಿ ಎಲ್ಲರೂ ಭಾಳಷ್ಟು ಜನ ಹೇಳ್ಯಾರೆ. ಅದು ನಮ್ಮ ಪಾರ್ಟಿ ಆಂತರಿಕ ವಿಚಾರ. ಸೊ ಅದರಿಂದ ಯಾವುದೇ ನಡೀತಾ ಇದೆ. ಕೆಲಸ ಮಾಡ್ತಿದ್ದಾರೆ ಆಯಾ ಇಲಾಖೆ ಮಂತ್ರಿಗಳು, ಸರ್ಕಾರ ಕೆಲಸ ಆಗ್ತದೆ. ಅವ್ರು ಹೇಳ್ತಾರೆ, ಆರೋಪ ಮಾಡ್ತಾರೆ. ಪ್ರತಿಭಟನೆ ಕೊಡುವಂಥ ಅವಶ್ಯಕತೆ ಇಲ್ಲರೆ. ನಮ್ಮ ಪಕ್ಷದ ಅದನ್ನು ಸರಿಯಾದ ಸಮಯದಲ್ಲಿ ಸರಿ ಮಾಡ್ತಾರೆ.